ಮಾಡೋದು ನಾವು. ಸರ್ ಮೊದಲಿಂದಲೂ ಕೂಡ ನಾಳೆ ವಿಶೇಷವಾದ ಕ್ಯಾಬಿನೆಟ್ ಇದೆ. ಈಗ ನಾಳೆ ಕ್ಯಾಬಿನೆಟ್ ಇದೆ, ನಾಳೆ ಚರ್ಚೆ ಆದಮೇಲೆ ತಾನೇ ತೀರ್ಮಾನ ಆಗೋದು. ಪರ ವಿರುದ್ಧವಾಗಿ ಸಾಕಷ್ಟು ಮಾತು. ಅದು ಸಹಜ, ಅದು ಸಹಜ, ಅದು ಮಾಡೇ ಮಾಡ್ತಾರದು. ನಾಳೆ ಕ್ಯಾಬಿನೆಟ್ ಕರೆದವ್ರೆ, ಕ್ಯಾಬಿನೆಟಲ್ಲಿ ನಾಳೆ ಚರ್ಚೆ ಆಗ್ತದೆ. ಚರ್ಚೆ ಆದಮೇಲೆ ನಾವು ಮಾತಾಡ್ತೀವಿ. ಕೂಡ ದೊಡ್ಡ ದೊಡ್ಡ ಸಮುದಾಯಗಳ ನಾಯಕರು ಇಬ್ಬರು ಕೂಡ ಈಗ ಬಸ್ಸು ನಾಳೆ ಚರ್ಚೆ ಆಗ್ತದೆ. ಚರ್ಚೆ ಆದಮೇಲೆ ತಾನೇ ನಾವು ಮಾತಾಡಬೇಕು. ಇನ್ನು ಚರ್ಚೆನಾಗಿಲ್ಲ ಏನಂತ ಮಾತಾಡೋದು, ಏನು ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಬೇಕು. ಚರ್ಚೆ ಆಗಿದೆ ಸರ್. ಮುಂಚೆಯಿಂದ ನಿಮ್ಮ ಒತ್ತಾಯ ಇತ್ತು ಸರ್, ಜನಸಂಖ್ಯೆಗೆ ಅನುಗುಣವಾಗಿ ತಮ್ಮ ಸಮುದಾಯಕ್ಕೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಇತ್ತು. ಅದನ್ನೇ ನಾಳೆ ಇವತ್ತು ಏನು ನಾವು ಮಾತಾಡಲ್ಲ. ನಾಳೆ ಚರ್ಚೆ ಇದೆ, ಚರ್ಚೆ ಆದ್ಮೇಲೆ ನಾಳೆ ಮಾಧ್ಯಮ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಈಗ ತೋರಿಸ್ತಾ ಇದೆ ನೋಡೋ, ನಾಳೆ ಚರ್ಚೆ ಆಗಲಿ ರೀ. ಯಾವುದೇ ಒಂದು ಸಮುದಾಯ ಸಂವಿಧಾನಬದ್ಧವಾಗಿ, ಅದು ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಜನಸಂಖ್ಯೆಗೆ ಆಧಾರವಾಗಿ ಎಲ್ಲ ಸೌಲಭ್ಯವನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಅದು ಭಾರತದ ಪ್ರಜೆ, ಹಿಂದೂ ಆಗ್ಬೋದು, ಮುಸಲ್ಮಾನ್ ಆಗ್ಬೋದು, ಕ್ರೈಸ್ತರಾಗ್ಬೋದು, ಅವರೆಲ್ರಿಗೂ ಸಮವಾದ ಹಕ್ಕಿದೆ. ಹಕ್ಕು ಕೊಡುವಂಥ ಕಾಲದಲ್ಲಿ ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಲೇಬೇಕಾಗ್ತದೆ. ಅದು ಕಾನೂನು. ಅದಕ್ಕೆಲ್ಲ ನಾಳೆ ಚರ್ಚೆ ಆದ್ಮೇಲೆ ಮಾತಾಡ್ತೀವಿ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಹಾಕಿದೆ ಸರ್. ನಂಬರ್ 1 ನಂಬರ್ 2 ಆರೋಪಿ ಮಾಡಿದ್ದಾರೆ ಸರ್. ಸೋನಿಯಾ ಗಾಂಧಿ ಅವರು ನಂಬರ್ 1 ಮಾಡಿದ್ದಾರೆ. ಬಿಜೆಪಿಯವರು, ಪ್ರಧಾನಮಂತ್ರಿಗಳು ಮೋದಿಯವರು, ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷವನ್ನು ಹೇಗಾದರೂ ಮಾಡಿ ಇದನ್ನು ತೊಂದರೆ ಮಾಡಬೇಕು, ಮುಗಿಸಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿ ದುರುದ್ದೇಶದಿಂದ ಇಂಥ ಕೆಲಸವನ್ನು ಮಾಡುತ್ತಾರೆ.